ಇವತ್ತು ಫೋರ್ತ್ ಸೆಮ್ದು ರಿಸಲ್ಟ್ ಬಂತು. ಆದರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಎದ್ದು ನಮ್ಮ ಏರಿಯಾದಲ್ಲೇ ಒಂದೆರಡು ರೌಂಡ್ ವಾಕಿಂಗ್ ಮಾಡಿ ಸ್ನಾನ ಮಾಡಿಕೊಂಡು ಕೆಳಗಡೆ ಬಂದು ನಾಷ್ಟ ಮಾಡಿಕೊಂಡೆ. ನಾಷ್ಟ ಮಾಡಿದ್ಮೇಲೆ ಇನ್ನೇನು ಮಾಡೋದು ಕೆಲಸ ಇಲ್ಲ ಅಂತ ಒಂದು ಫಿಲಮ್ ನೋಡಿ ಮುಗಿಸೋಷ್ಟರಲ್ಲಿ ಜಿಮ್ಗೆ ಟೈಮ್ ಆಯಿತು. ಜಿಮ್ಗೆ ಹೋಗಿ ಅರ್ಧ ಗಂಟೆ ಕಾರ್ಡಿಯೋ ಮಾಡಿ ಮನೆಗೆ ಹೋಗಿ ಊಟ ಮಾಡಿದೆ. ಊಟ ಮಾಡ್ಕೊಂಡು ಒಂದು ಮೂವಿ ನೋಡೋಕೆ ಹೋದರೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡ್ದೆ, ರಿಸಲ್ಟ್ ಬಂದೈತೆ ಹೋಗಿ ನೋಡೋಗು ಅಂತ. ಇದನ್ನೋ ಅಂತ ಟಿ ವಿ ಆಫ್ ಮಾಡಿ ರಿಸಲ್ಟ್ ಹೋಗಿ ನೋಡಿದ್ರೆ ಎಲ್ಲ ಪಾಸ್ ಆಗಿದೆ. ಇನ್ನೇನು ರಿಸಲ್ಟ್ಸ್ ನೋಡಾಯ್ತಲ್ಲ ಅಂತ ತಿರ್ಗಾ ಮೂವಿ ನೋಡೋಣ ಅಂತ ಹೋದರೆ ರಿಮೋಟೇ ವರ್ಕ್ ಆಯ್ತಲ್ಲ. ಬಿಸಾಕಿ ಎಲ್ಲ ಮಾಡಿ ಏನು ಮಾಡಿದ್ರು ರಿಮೋಟ್ ವರ್ಕ್ ಆಗ್ತಿಲ್ಲ. ಹೆಂಗಿದ್ರು ರಿಮೋಟ್ ವರ್ಕ್ ಆಗ್ತಿಲ್ಲ ಅಂತ ನಮ್ಮಮ್ಮ ನೋಡಿದ್ಮೇಲೆ ಮನೆ ಕೆಲಸಕ್ಕೆ ಕರ್ಕೊಂಡ್ರು. ಮನೆ ಒರೆಸಿ ಪಾರ್ಕಿಂಗ್ ತೊಳೆದು ಎಲ್ಲ ಮಾಡೋ ಅಷ್ಟರಲ್ಲಿ ಜಿಮ್ ಟೈಮ್ ಆಯಿತು. ಜಿಮ್ಗೆ ಹೋದ್ಮೇಲೆ ಅರ್ಧ ಗಂಟೆ ಕಾರ್ಡಿಯೋ ತಿರ್ಗಾ ಮಾಡಿದ್ದು ಯಾಕೆ ಅಂದರೆ ನನ್ನ ಕೈ ಪರಿಸ್ಥಿತಿ ಹಿಂಗಿತ್ತು. ಹೆಂಗಾಯಿತು ಅಂದರೆ ಕ್ರಿಕೆಟ್ ಆಡೋಕ್ಕೆ ಹೋಗಿ ಹೈ ಜಂಪ್ ಮಾಡಿ ಬಿದ್ದಿದ್ದು. ಜಿಮ್ ಮುಗಿಸ್ಕೊಂಡು ಬೇಲ್ಪುರಿ ತಿನ್ನೋಕೆ ಹೋಗಿ ಹಂಗೆ ನಮ್ಮ ಅಮ್ಮಂಗೆ ಪಾರ್ಸಲ್ ಹೇಳೋ ಗ್ಯಾಪಲ್ಲಿ ಮೊಸರು ತೊಗೊಂಡು ನಮ್ಮ ಅಮ್ಮಂಗೆ ಪಾರ್ಸಲ್ ತೊಗೊಂಡು ಬಂದೆ. ಇವತ್ತು ನಮ್ಮಮ್ಮ ಊಟಕ್ಕೆ ಮುದ್ದೆ ಮಾಡಿದರು. ನನ್ನ ಕೈ ಏಟಾಗಿದೆ ಅಂತ ಮುದ್ದೆ ಮುರ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಚಿಕ್ಕ ಮಕ್ಕಳಿಗೆ ಮುದ್ದೆ ಮುರ್ಕೊಂಡು ಕೊಡುವಂಗೆ ನಂಗೆ ತಿನ್ಸಿದ್ರು. ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಪಾರ್ಕಿಂಗ್ ತೊಳೆಯುವಾಗ ಗಾಡಿ ಎಲ್ಲ ಆಚೆ ಹಾಕಿದ್ದಕ್ಕೆ ಎಲ್ಲ ಒಳಗಡೆ ಹಾಕಿ ಇವತ್ತಿನ ಡೇನ ಎಂಡ್ ಮಾಡಿದೆ. ಬರಲಾ?